ರಿಸರ್ವೇಷನ್ ಇಲ್ಲ, ಏನೂ ಇಲ್ಲ, ಜನರಲ್ ಟಿಕೆಟಲ್ಲಿ ಹೋಗ್ತಾ ಇದ್ದೀನಿ. ಪಾಪ್ಕಾರ್ನು ಗಾಯ್ಸ್, ಇದೆಲ್ಲ ನೀವು ಜನರಲ್ ಬೋಗಿಲ್ ಬಂದ್ರೆ ಸಿಗೋದು. ಅಂದರೆ ಬೆಳ್ಳಿ ಅಂತ, ಬೆಳ್ಳಿದಲ್ಲ ಇದು. ಗಾಯ್ಸ್, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಜನ ಇದ್ದಾರೆ ಇಲ್ಲಿ ಟಿಕೆಟ್ ತೊಗೊಳಕ್ಕೆ. ನಾನು ಇವತ್ತು ರಿಸರ್ವೇಷನ್ ಇಲ್ಲ, ಏನೂ ಇಲ್ಲ, ಜನರಲ್ ಟಿಕೆಟಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟು ಉದ್ದ ಇದೆ ಕ್ಯೂ, ತುಂಬ ಉದ್ದ ಇದೆ ಗಾಯ್ಸ್. ಇಲ್ಲಿ ನೋಡಿ, ಇಲ್ಲಿ ನಾನು ಲೈನಲ್ಲಿ ನಿಂತ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾರೆ ಮಿಸ್ಟರ್ ಮದನ್ ಬ್ಲಾಗರ್. ನಾನಿವತ್ತು ಎಲ್ಲಿದ್ದೀನಿ ಅಂದರೆ ಟ್ರೈನಲ್ಲಿದ್ದೀನಿ. ಆ್ಯಕ್ಚುಲಿ ನಾನಿವತ್ತು ವೆಸ್ಟ್ ಬೆಂಗಾಲ್ಗೆ ಹೋಗ್ತಾ ಇದ್ದೀನಿ. ಸೊ ನಾನಿವತ್ತು ಜನರಲಲ್ಲಿ ಟ್ರಾವೆಲ್ ಮಾಡ್ತಿರೋದು. ಜನರಲಲ್ಲಿ ನೋಡಿ ಎಷ್ಟು ರಶ್ ಇದೆ ಇವತ್ತು. ಆಗಲೇ ನಿಮಗೆ ತೋರಿಸಿದ್ನಲ್ಲ ಟಿಕೆಟ್ ಎಷ್ಟು ಕಷ್ಟ ಅಂತ. ನೋಡಿ ಎಷ್ಟು ರಶ್ ಇದೆ. ಇನ್ನೂ ತೋರಿಸ್ತೀನಿ ಈ ಜರ್ನಿನ, ಹಿಂಗೆ ವೆಯ್ಟ್ ಮಾಡ್ತಾರೆ ಗೈಸ್. ಎಷ್ಟು ರಶ್ ಆಗಿದೆ ಅಂದರೆ ಫುಲ್ ರಶ್ಶು ಅಲ್ವಾ, ಫುಲ್ ರಶ್ ಆಗಿದೆ. ಇವರು ನಾವು ಒಟ್ಟಿಗೆ ಹೋಗ್ತಿರೋದು. ಹೂ ಸ್ಟಾಪ್ಡ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಮತ್ತು ಇವರಿಬ್ಬರು ಜೊತೆಗೆ ಹೋಗ್ತಾ ಇರೋದು. ಫುಲ್ ಮೇಲ್ಗಡೆ ಎಲ್ಲ ಕುತ್ಕೊಂಡ್ಬಿಟ್ಟವ್ರು ನೋಡಿ. ನೋಡಿ ಈ ಥರ ಇರುತ್ತೆ ನೀವು ಜನರಲ್ಲಿಗೆ ಬಂದರೆ, ಟಿಕೆಟ್ ರಿಸರ್ವೇಷನ್ ಏನಾರು ಮಾಡ್ದಂಗೆ ಬಂದರೆ. ಆಯಿತು, ಆಮೇಲೆ ಫುಲ್ ನೋಡಿ ಇಲ್ಲಿ ಎಲ್ಲ ಕಡೆನೂ ಹೆಂಗಿದೆ, ಹೆಂಗೆ ಕೂತವ್ರು ನೋಡಿ. ಫುಲ್ ಇದೇ ಥರ ಇರುತ್ತೆ ನೋಡಿ ನೀವು ರಿಸರ್ವೇಷನ್ ಏನಾರು ಮಾಡ್ದಂಗೆ ಬಂದರೆ. ನಾವು ರಿಸರ್ವೇಷನ್ ಮಾಡಬೇಕಾಗಿತ್ತು, ಬಟ್ ಕಾಲಾಂತರಗಳಿಂದ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಟಿಕೆಟ್ ಸಿಗಲಿಲ್ಲ ನಮಗೆ. ನೋಡಿ ಗಾಯ್ಸ್, ಇಲ್ಲಿ ಕರೆಂಟ್ ಬೇರೆ ಇಲ್ಲ, ಫುಲ್ಲು ಶೆಕೆ ಅಂದ್ಕೊಳ್ಳಿ. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಚಾರ್ಜ್ ಹಾಕೋಕ್ಕೂ ಒದ್ದಾಡ್ತಿದ್ದೀವಿ. ಇದು ಯಾವುದೋ ಬ್ಯಾಗ್ ಹಾಕ್ಕೊಂಡು ನೋಡಿ ಇಲ್ಲಿ ಹಾಕಿದ್ದೀನಿ ಚಾರ್ಜ್ನ. ಚಾರ್ಜ್ ಹಾಕೋಕ್ಕೂ ಹಿಂಸೆ ಆಗ್ಬಿಟ್ಟಿದೆ ಗಾಯ್ಸ್. ಏನಂದರೆ ಚಾರ್ಜು ಇಲ್ಲ ಫೋನಲ್ಲಿ. ಕೊಡ್ರಿ, ನಾನು ಹಾಕತ್ತೀನಿ ಚಾರ್ಜು. ಒಂದು ಸ್ವಲ್ಪ ಹೊತ್ತು ಆಗ್ತಿದ್ಯಾ? ಆಯ್ತು, ನೀವೊಂದು ಸ್ವಲ್ಪ ತಾಕಳಿ, ಹಾಕೊಂಡಾದ್ಮೇಲೆ ನಂಗೆ ಕೊಡಿ ಗಾಯ್ಸ್. ಏನಂದರೆ ಇನ್ನೂ ಟ್ರೈನ್ ಹೊರಟಿಲ್ಲ ಗಾಯ್ಸ್, ಅಂದರೂ ಫುಲ್ಲು ಶೆಕೆ ಅಂತ ಅಂದ್ಕೊಳ್ಳಿ. ಆಗ್ತಾನೆ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಇನ್ನೂ ನಿಂತಿದೆ, ಇಲ್ಲೇ ಹೊರಟಿಲ್ಲ. ನಾನು ಟ್ರೈನಲ್ಲಿ ಕೂತ್ಕೊಂಡು ಆಲ್ರೆಡಿ 2 hours ಆಗಕ್ಕೆ ಬಂತು ಗಾಯ್ಸ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕೂತು ಕಾಲೆಲ್ಲ ನೋವು ಆಗ್ಬಿಟ್ಟಿದೆ. ಮೇಲ್ಗಡೆ ನೋಡಿ ಗಾಯ್ಸ್, ಇಲ್ಲಿ ಹೆಂಗೆ ಕೂತವ್ರು ಹುಡುಗರು. ನೋಡ್ಬೇಕು ನಾನು ನೋಡಿ ಗಾಯ್ಸ್, ಪಾಪ ಅವ್ರಿಗೂ ಹೆಂಗೆ ಕೂರಿಸಿದ್ವಿ ನೋಡಿ ಇಲ್ಲಿ. ಗಾಯ್ಸ್ ಓಡ್ತಾ ಇದೆ ಗಾಯ್ಸ್, ಫೈನಲಿ ಓಡ್ತಾ ಇದೆ ಟ್ರೈನು. ಅಂದ್ರೂ ಭಾರಿ ಹಿಂಸೆ ಗಾಯ್ಸ್ ಅಲ್ವಾ ಕಾನೂರೇ? ಹೌದಲ್ವಾ? ಹೋಗೋದು ಭಾರಿ ಹಿಂಸೆ ಅಲ್ಲ ಜನರಲ್ಲಿ. ಅರ್ಥ ಆಯ್ತು ಅನ್ಸುತ್ತೆ. ಹೆಂಗೆ ಕುತ್ಕೊಂಡವ್ರೆ ಅಂತ ಗೊತ್ತಿಲ್ಲ ನಮ್ಮ ಹುಡುಗರೆಲ್ಲ. ಫುಲ್ಲು ನೋಡಿ ಇಲ್ಲಿ ಹೆಂಗೆ ಕುತ್ಕೊಂಡವ್ರೆ. ಜನರಲಲ್ಲಿ ಅಂದರೂ ಹೋಗೋದೇ ಒಂಥರ ಕಣಪ್ಪ. ನೆಕ್ಸ್ಟಿಂದ ರಿಸರ್ವೇಷನ್ ಮಾಡಿಸ್ಕೊಬರ್ಬೇಕು. ಅಂದರೆ ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ಸತ್ತೆ. ಏನಂತೀರಾ? ಹೌದೌದು. ಇನ್ನೊಂದೇನಂದರೆ ನಾನು ಈಗ ವಿಡಿಯೋ ಮಾಡ್ತಿರೋದು ಅಷ್ಟೇ ನೋಡಿ. ಇಲ್ಲಿ ಚಾರ್ಜ್ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಚಾರ್ಜೇ ಇಲ್ಲ ಗೈಸ್ ಫೋನಲ್ಲಿ. ಗೈಸ್ ಈಗ ನೋಡಿ ನಾನು ವಿಂಡೋ ಸೀಟ್ ಹತ್ರ ಇದ್ದೀನಿ. ಇಲ್ಲಿ ನೋಡಿ ಈಗ ಏನು ಸೌತೆಕಾಯಿ ಮಾವಿನಕಾಯಿ ಬಂದಿತ್ತು, ತೊಗೊಂಡ್ವಿ ಒಂದು ಸೌತೆಕಾಯಿ ಮಾವಿನಕಾಯಿ. ಅಂದರೂ ಟ್ರೈನಲ್ಲಿ ಪಾಪ ಅವ್ರು ಮಾರ್ಕೊಂಬರೋದು, ಅವ್ರ ಲೈಫ್ ತುಂಬ ಕಷ್ಟ ಗೈಸ್. ಇಷ್ಟಿಷ್ಟೊಂದು ಜನ ಇರ್ತಾರೆ, ಮಾರ್ಕೊಂಬರೋದೆಲ್ಲ ಹಿಂಸೆ ನೋಡಿ. ಅಂದರೆ ಹಿಂಸೆನೇ ಗೈಸ್. ಬನ್ನಿ ಹೋಗೋಣ, ಇನ್ನೂ ಮುಂದೆ ಜರ್ನಿ ತುಂಬ ಇದೆ ಗೈಸ್. ನಾವೀಗ ಎಲ್ಲಿದ್ದೀವಿ ಅಂದರೆ ಕಟ್ಟಪ್ಪಾಡಿಯಲ್ಲಿದ್ದೀವಿ ಗೈಸ್. ನೋಡಿ ಇಲ್ಲಿ ಎಲ್ಲ ಊಟ ಮಾಡ್ತಾಯಿದ್ರು ಗೈಸ್. ಇಲ್ಲಿ ಎಷ್ಟು ಶೆಕೆ ಅಂದರೆ ಕೇಳಬೇಡಿ. ನೋಡಿ ಎಲ್ಲ ಶೇಡ್ ತೆಗೆದಾಗ್ಬಿಟ್ಟು ಮನೆಯೆಲ್ಲ ಕೂತ್ಕೊಂಡ್ಬಿಟ್ಟವ್ರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಎಷ್ಟು ಶೆಕೆ ಇದೆ ಗೈಸ್. ಜನರಲ್ಲು ಹೆವಿ ರಿಸ್ಕ್, ನಾವು ಅನ್ಕೊಂಡಂಗಿಲ್ಲ ನೋಡಿ ಫುಲ್ಲು. ಗೈಸ್ ಏನಂದರೆ ಟ್ರೈನಲ್ಲಿ ಕೂತ್ಕೊಂಡ್ರೆ ವ್ಯೂಸ್ ಅಂತೂ ಅಲ್ಟಿಮೇಟ್ ಅಂದ್ಕೊಳ್ಳಿ. ನೋಡಿ ಸಖತ್ ಅಲ್ಟಿಮೇಟ್ ಆಗಿದೆ ಅಲ್ಲ ವ್ಯೂಸು. जूम करके लो तो भाई अच्छा लगेगा. अगर जूम ना करो तो छोटा छोटा
ಗೈಸ್ ನೋಡಿ ಇಲ್ಲಿ ನಾವೆಲ್ಲ ಅವಾಗ ಪಾಪ್ಕಾರ್ನ್ ತಗೊಳ್ಳೋದು, ಇಲ್ಲಿ ಏನು ಬರ್ತದೆಲ್ಲ ತಗೊಳ್ಳೋದೇ ತಿನ್ನೋದೆ. ಇಲ್ಲಿ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನೋಡಿ ಇಲ್ಲಿ ಎಲ್ಲರ ಕೈಲೂ ಅದೇ ಪಾಪ್ಕಾರ್ನು, ಏನಾರು ಎಕ್ಸ್ಟ್ರಾ ಬಂದರೆ ಅದೇ ತಗೊಳ್ಳೋದು ಚೆನ್ನಾಗಿತ್ತೇನ್ರಿ ಪಾಪ್ಕಾರ್ನು? ಗೈಸ್ ಯಾವ ಥರ ರಶ್ ಇದೆ ಅಂದರೆ ನೋಡಿ, ಫುಲ್ಲು ರಶ್ ಅನ್ಕೊಳ್ಳಿ. ಎಲ್ಲಿ ನೋಡಿದ್ರು ರಶ್. ನಮಗೆ ಸದ್ಯಕ್ಕೆ ಒಂಚೂರು ಸೀಟ್ ಸಿಕ್ಕಿದೆ ಇಲ್ಲಿ. ಫುಲ್ ರಶ್ ಅನ್ಕೊಳ್ಳಿ ಗೈಸ್, ಫುಲ್ ಅಂದರೆ ಫುಲ್ ರಶ್. ವಾಶ್ರೂಮ್ಗೆ ಹೋಗೋಕ್ಕಾಗಲ್ಲ ಆ ಥರ ರಶ್ ಇದೆ. ನಾವು ಅಟ್ಲೀಸ್ಟ್ ಒಂಚೂರು ಸೀಟ್ ಎಲ್ಲಾರ ಕೂತಿದ್ದೀವಿ. ಬೇರೆಯವ್ರನ್ನೆಲ್ಲ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಪ್ಯಾಸೇಜ್ ಇದೆಯಲ್ಲ ಅಲ್ಲಿ ಕೂತಿದ್ದಾರೆ ಗೈಸ್. ಆಗಲೇ ನೋಡಿ ನೈಟ್ ಆಗೋಗಿದೆ. ಹೆಂಗಿದೆ ನೋಡಿ ಸಿಚುವೇಶನ್ ಈಗಲೂ ಎಲ್ಲ. ಇಲ್ಲಿ ನೋಡಿ ಇಲ್ಲಿ ನಮ್ಮ ಇವ್ರು ಫ್ಲ್ಯಾಟ್ ಆಗ್ಬಿಟ್ಟವ್ರು ಆಲ್ರೆಡಿ. ನೋಡಿ ಎಲ್ಲ ಹುಡುಗರೆಲ್ಲ ಆಲ್ರೆಡಿ ಶರ್ಟ್ ಗಿರ್ಟ್ ಎಲ್ಲ ಬಿಚ್ಚಿ ಕೂತ್ಕೊಬಿಟ್ಟವ್ರ ತೆಗಿ ನೋಡಿ ಇಲ್ಲಿ ಗೈಸ್. ಇಲ್ಲಿ ನೋಡಿ ಇಲ್ಲಿ ಏನು ಫುಲ್ಲು ಜಾಲಿ ಮಾಡ್ತವ್ರೆ ಹುಡುಗರೆಲ್ಲ ತಮಟೆ ಬರ್ಸ್ಕೊಂಡು. ನೋಡಿ ಅಲ್ಲಿ ತಮಟೆ ಬರ್ಸ್ಕೊಂಡು ಫುಲ್ ಜಾಲಿ ಮಾಡ್ತವ್ರ ತೆಗಿ ಹುಡುಗರೆಲ್ಲ. ಫುಲ್ ಜಾಲಿ ಅನ್ನಿ. ಸೆಂಟ್ರಲ್ ಬೋಗಿಲ್ ಇದೆಯಾ ಜಾಲಿ. ಗೈಸ್ ನೋಡಿ ಈಗ ಪ್ರೆಸೆಂಟ್ ಸಿಚುವೇಶನ್ ನಮ್ದು ಹೆಂಗಿದೆ ಅಂತ. ಇಲ್ಲಿ ನೋಡಿ ನಾವು ಇದನ್ನು ಸ್ನ್ಯಾಕ್ಸ್ ತಿಂತಾ ಕೂತಿದ್ದೀವಿ. ಅಲ್ಲಿ ನೋಡಿ ನಮ್ಮ ಹುಡುಗ ಗೇಮ್ ಆಟಾಡ್ತಾವನೆ. ಫುಲ್ಲು ಬ್ಯುಸಿ ಆಗಿಬಿಡೋರು ಗೈಸ್ ಗೇಮಲ್ಲಿ. ನಾನು ಈ ಮಟ್ರಿ ತಿಂತಾಯಿದ್ದೆ, ನಮ್ಮ ಮನೆಯವ್ರ ಪಾಪ ಹೋಗ್ತಿದ್ದೀನಿ ಅಂದಾಗ ಮಾಡಿಕೊಟ್ಟಿದ್ದು. ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಇನ್ನು ಇವತ್ತೊಂದಿನೇ ಅಲ್ಲ ಗೈಸ್, ನಾಳೆನೂ ಇದೆ ಗೈಸ್. ನಾವೀಗ ಎಲ್ಲಿ ಬಂದಿದ್ದೀವಿ ಅಂದರೆ ವಿಜಯವಾಡಕ್ಕೆ ಬಂದಿದ್ದೀವಿ ಗೈಸ್. ವಿಜಯವಾಡಗೆ ಆಲ್ರೆಡಿ ನೋಡಿ ಇಲ್ಲಿ ಜನ ಹೆಂಗೆ ನಿಂತ್ಕೊಂಡ್ಬಿಟ್ಟವ್ರೆ. ಫುಲ್ಲು ರಶ್ ಅನ್ಕೊಳ್ಳಿ. ಮೊದಲೇ ರಶ್ ಇದೆ ಗಾಡಿ, ಅದರಲ್ಲಿ ಈಗ ಇನ್ನೂ ರಶ್ ಆಗುತ್ತೆ ಗೈಸ್ ಗಾಡಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನು ಮಾಡೋಂಗಿಲ್ಲ ಗೈಸ್. ನೋಡಿ ಇಲ್ಲಿ ಪಾಪ ಹುಡುಗರೆಲ್ಲ ಹೆಂಗಿದ್ದಾರೆ ನಮ್ಮ ಹುಡುಗರು. ಮತ್ತೆ ರಶ್ ಆಗುತ್ತೆ ಈಗ. ನೋಡಿ ಇಲ್ಲಿ ಎಷ್ಟೊಂದು ಜನ ನಿಂತ್ಕೊಂಡವ್ರೆ ಆಲ್ರೆಡಿ ಹತ್ಕೊಳ್ಳೋಕ್ಕೆ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ಹಿಂಗೆ ಮಲಗಿದ್ದಾರೆ ಪಾಪ. ಎಲ್ಲ ಫುಲ್ ನಿದ್ದೆ ಮಾಡ್ತಾಯಿದ್ದಾರೆ ಗೈಸ್. ಕೆಳ ಕಡೆ ಎಲ್ಲ ಫುಲ್ ರಶ್ ಅನ್ಕೊಳ್ಳಿ. ನೋಡಿ ಇಲ್ಲಿ ಎಷ್ಟು ರಶ್ ಇದೆ ಗೈಸ್. ಫುಲ್ಲು ನಿದ್ದೆನೂ ಬರ್ತಾಯಿದೆ, ಬಟ್ ಇದೇ ಬಿಡೋಕ್ಕಾಗ್ತಿಲ್ಲ ಗೈಸ್. ಜಾಗ ಕರೆಕ್ಟಾಗಿ ಕಂಫರ್ಟಬಲ್ ಇಲ್ಲ ಗೈಸ್. ಡೇ ಟೂ ಅಲ್ಲೂ ನೋಡಿ ಇಲ್ಲಿ ಫುಲ್ ರಶ್ ಇದೆ. ಒಂದು ಚೂರು ಅಲ್ಲಾಡೋಕ್ಕೂ ಜಾಗ ಇಲ್ಲ ಅಂದ್ಕೊಳ್ಳಿ. ನೋಡಿ ಎಲ್ಲ ಹೆಂಗಿದ್ದಾರೆ. ಇನ್ನೂ ಟ್ರೈನು ಹೊರಟಿಲ್ಲ ಗೈಸ್, ಹೊರಡಬೇಕು ಟ್ರೈನು. ವಿಶಾಖಪಟ್ಟಣಮಲ್ಲಿದೆ ಗೈಸ್. ವ್ಯೂಸ್ ನೋಡಿ ಗೈಸ್ ಹೆಂಗಿದೆ, ಒಂಥರ ಸಖತ್ತಾಗಿದೆ ಅಂದ್ಕೊಳ್ಳಿ. ಬೆಳಗ್ಗೆ ಹೊತ್ತು ವ್ಯೂ ನೋಡೋಕ್ಕೇ ಮಜಾ ಕಂಡ್ರೆ ಇಲ್ಲಿ ಕೂತ್ಕೊಂಡು. ನಮ್ಮ ಕಾರನ್ನ ಕೇಳೋಣ ಬನ್ನಿ, ನೆನ್ನೆ ಹೆಂಗಿತ್ತು ಅಂತ. ನೆನ್ನೆ ಹೆಂಗಿತ್ತು? ನಿದ್ದೆ ಬಂತ? ಬರಲಿಲ್ವಾ? ಯಾಕೆ? ಏನು ನಿದ್ದೆ ಬರ್ತದೆ ಸರ್? ಈ ರಶಲ್ಲಿ ಏನು ನಿದ್ದೆ ಬರ್ತದೆ? ಶೆಕೆ ಅಲ್ಲ ಫುಲ್ಲು. ಒಂದು ಬಾರಿ ನೋಡಿ ಗೈಸ್ ಹೆಂಗಿದೆ ವ್ಯೂ, ಸಕ್ಕತ್ತಾಗಿದೆ ನೋಡಿ ಅಲ್ವಾ? ತುಂಬ ಚೆನ್ನಾಗಿದೆ ಗೈಸ್. ನಾವು ತಗೊಂಡಿದ್ದೀವಿ ಚಿಕನ್ ರೈಸ್. ಇಲ್ಲಿದೆ ನೋಡಿ, ಇಲ್ಲಿ ನಮ್ಮ ಹುಡುಗರೆಲ್ಲ ತಿಂತವ್ರೆ ಗೈಸ್. ಕೈಸಾರೆ ಅಚ್ಚೆ ಕನಾ ಚೆನ್ನಾಗಿದೆ ಅಂತ ಗೈಸ್. ಗೈಸ್ ಏನಂದರೆ ನಾವು ಜನರಲ್ ಹುಡುಗರೆಲ್ಲ ರೊಚ್ಚಿಗೆದ್ಬಿಟ್ಟವ್ರೆ ಗೈಸ್. ಏನಂದರೆ ಜನರಲ್ ಬಗ್ಗೆ ಏನಕ್ಕೆ ಬರಬೇಕು ಅಂತ ಇವಾಗ ತೋರಿಸ್ತೀನಿ ರೀ.
ಯಾಕೆ ಅಂತ ತೋರಿಸ್ತೀನಿ ಜನರಲ್ ಬೋಗಿಲಿ ಯಾಕೆ ಬರ್ಬೇಕಂತ. ಸಾಂಗ್ ಕೇಳಿಸ್ತಿದೆ ನಿಮಗೆ? ಈಗ ಬರ್ತಾರೆ ರೀ ಅವರು. ನೋಡಿ ಹಂಗೆ ಹುಡುಗರು ಏನು ಜಾಲಿ ಮಾಡ್ತಾವ್ರು ನೋಡಿ. ಬರ್ತಾರೆ ರೀ, ಬರ್ತಾ ತೋರಿಸ್ತೀನಿ. ಗಾಯ್ಸ್ ಇದೆಲ್ಲ ನೀವು ಜನರಲ್ ಬೋಗಿಲ್ ಬಂದ್ರೆ ಸಿಗೋದು. ದೇಶ ರೀ, ನಾವು ಕೊಟ್ಟಿರೋ ದೇಶ ರೀ ಇದು. ಗೈಸ್ ನೋಡಿ ಗೈಸ್ ಹೆಂಗಿದೆ ಇದು ನದಿ. ಸೈಕ್ ಆಗಿದೆ ಅನ್ಕೊಳ್ಳಿ ಮಾತ್ರ. ಸಖತ್ ದೊಡ್ಡ ನದಿ ಗೈಸ್ ಇದು. ಬಟ್ ನೀರಿಲ್ಲ ಅಷ್ಟೇ. ಮಳೆಗಾಲದಲ್ಲಿ ಫುಲ್ ತುಂಬ್ಕೊಂಡ್ಬಿಡುತ್ತೆ. ಸಖತ್ ದೊಡ್ಡ ನದಿ ನೋಡಿ. ಗಾಯ್ಸ್ ನೋಡಿ ನೋಡಿ ಇಲ್ಲಿ ನೀರು ಸಿಕ್ತು. ನಾನು ನೀರಿಲ್ಲ ಅಂತಿದ್ನಲ್ಲ, ಇಲ್ಲಿ ನೋಡಿ ಇಲ್ಲಿ ನೀರಿದೆ ಗಾಯ್ಸ್. ಸಖತ್ ದೊಡ್ಡದು ನದಿ, ಸಖತ್ ದೊಡ್ಡ ನದಿ. ಗಾಯ್ಸ್ ನೋಡ್ತಾ ಇದ್ದಂಗೆ ಕತ್ಲಾಗೋಗ್ಬಿಡ್ತ ಗಾಯ್ಸ್. ಇಲ್ಲಿ ನೋಡಿ ಇಲ್ಲಿ ನಮ್ಮ ಬಾಯ್ಸ್ ಅಂದ್ರು ಜೋಶ್ ಕಳ್ಕಳ್ದಂಗೆ ಫುಲ್ ಜಾಲಿ ಮಾಡ್ತಾವ್ರೆ. ಬರೀ ಡೌಗಳಿಂದ ಯಾಕ್ರಿ ಹಿಂಗೆ ಕೂತಿದ್ದೀರಾ? ಸಾಕಾಗೈತೆ 3 ದಿವಸ ಕೂತಿ ಟ್ರೈನಲ್ಲಿ. ಹಾಂ, ಇನ್ನೊಂದು ಸ್ವಲ್ಪ ಹೊತ್ತು ಇಳ್ಕೊಳ್ಳೋಣ ರೀ. ಇನ್ನೇನು ನಮ್ಮ ಡೆಸ್ಟಿನೇಷನ್ ಹತ್ರ ಬರ್ತಾಯಿದೆ ಗಾಯ್ಸ್. ಸ್ವಲ್ಪ ಹೊತ್ತಿದೆ. ಗೆಜ್ಜೆ ಬೇಕಾ ಗಾಯ್ಸ್? ಗೆಜ್ಜೆ ಮಾರಕ್ಕೆ ಬಂದಿದ್ದಾರೆ ಗೆಜ್ಜೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಚಾಂದಿದ ಇದಲ್ಲ, ಚಾಂದಿ ಅಂದರೆ ಬೆಳ್ಳಿ ಅಂತ. ಬೆಳ್ಳಿದಲ್ಲ ಇದು, ಸಿಲ್ವರ್. ಅಲ್ಲಿ ನೋಡಿ ಅಲ್ಲಿ ಹೆಂಗೆ ರೇಗಿಸ್ತವ್ರೆ. ಸೊ ಗೈಸ್ ಫೈನಲಿ ಬಂದಾಯ್ತು ಗೈಸ್ ಅವರ ಸ್ಟೇಷನ್ಗೆ. ಸೊ ಬನ್ನಿ ಹೋಗೋಣ. ಫುಲ್ ಸುಸ್ತಾಗೋಗ್ಬಿಟ್ಟಿದೆ ಅನ್ಕೊಳ್ಳಿ. ಸತತವಾಗಿ 2 ದಿನ ಜನರಲಲ್ಲಿ ಬಂದಿದ್ದು. ಎಷ್ಟು ಜನ ಹೋಗ್ತೀರಂದರೆ ಫುಲ್ಲು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದ್ದಾರೆ, ಸಿಕ್ಕಾಬಿಟ್ಟೆ ಚೆನ್ನಾಗಿದ್ದಾರೆ ಗೈಸ್. ಸೊ ಬನ್ನಿ ಹೋಗೋಣ. ನೋಡಿ ನೀವೇ ಹೆಂಗಿದ್ದಾರೆ ಜನ ಅಂತ ಈ ಕಡೆ ಪೂರ್ತಿ ನೋಡಿ. ಫೈನಲಿ ಹೊರಗಡೆ ಬಂದಾಯ್ತು ಗೈಸ್. ಸೊ ಈಗ ಫುಲ್ಲು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊಟ್ಟೆಗಿಟ್ಟಿಗೆ ಏನಾರು ತಿನ್ಕೊಳ್ಳೋಣ. ಸೊ ನೋಡಿ ಇಲ್ಲಿ ನಮ್ಮ ಇವರು ಫುಲ್ ಸುಸ್ತಾಗೋಗ್ಬಿಡವ್ರೆ. ಏನ್ರಿ ಸುಸ್ತಾಯ್ತಾ? ತೊಳೆದು 3 ದಿನ ಆಯ್ತು ಬರ್ರಿ. ಸರಿ ಓಕೆ ಗೈಸ್, ನಿಮಗೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.